ಇದು ಏನಿಲ್ಲ ಅಂದ್ರೆ ಒಂದು 8 ರಿಂದ 10 ವರ್ಷ ಇದರಲ್ಲಿ ಇರ್ಬೇಕು ಪಾಪ. ಅದೇ ಬಹಳ ತೊಂದರೆ ಇದರಲ್ಲಿ ಇದ್ದವನು. ಬಹಳ ದೊಡ್ಡದಿದ್ದರಿಂದ ಇದೊಂದು ಓಪನ್ ಸರ್ಜರಿ ಮಾಡಿದ್ದೇವೆ. ಅದ್ರ ಜೊತೆ ಪ್ರೋಸ್ಟೇಟ್ ಏನಿದೆ ದುರ್ಬಿನ್ದಿಂದ TURP ಅಂತೇವೆ, TURP ಮಾಡಿದ್ದೇವೆ. ಮಾಡೋದು ಬಹಳ ಕಷ್ಟ ಆಗುತ್ತೆ. ಪೇಷಂಟ್ ಈಗ ಆಪರೇಷನ್ ಆಗಿ 4 ದಿವಸ ಆಯ್ತು, ಆರಾಮಾಗಿ ಊಟ ಮಾಡ್ತಾನೆ, ಅಡ್ಡಾಡ್ತಾ ಇದ್ದಾನೆ. ಸೊ ಇನ್ನೊಂದು 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ಬೇಕಂತ ಪ್ಲಾನಿಂಗ್ ಒಂದು. ಬಾಗಲಕೋಟೆ ಸುದ್ದಿ 28/6/2024. ಕೆರಡಿ ಆಸ್ಪತ್ರೆಯಲ್ಲಿ ಬೃಹತ್ ಗಾತ್ರದ ಕಲ್ಲನ್ನು ಆಪರೇಷನ್ ಮೂಲಕ ಯಶಸ್ವಿಯಾಗಿ ಹೊರತೆಗೆದ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವೇಂದ್ರ ಜಲ್ದೆ. ಬಾಗಲಕೋಟೆಯ ಜಿಲ್ಲೆಯ ಕಲಾವಿಗೆಯ 70 ವಯಸ್ಸಿನ ಸತ್ತರ್ ಸಾಬ್ ರಾನು ಸಾಬ್ ಬಿದ್ರೇಕರ್ ಎನ್ನುವ ವ್ಯಕ್ತಿಯು ಹೊಟ್ಟೆ ನೋವಿನಿಂದ ಸುಮಾರು 2 ವರ್ಷಗಳಿಂದ ಈ ಸಮಸ್ಯೆಯಿಂದ ಬಳಲುತ್ತಿದ್ದನು. ಹೊಟ್ಟೆಯಲ್ಲಿ ಸುಮಾರು 1 ಕೆಜಿಗಿಂತ ಹೆಚ್ಚು ತೂಕದ ಕಲ್ಲು ಕಂಡುಬಂದಿದ್ದು, ಅದನ್ನ ಪರೀಕ್ಷಿಸಿದ ಬಾಗಲಕೋಟೆಯ ಕೆರಡಿ ಆಸ್ಪತ್ರೆಯ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ದೇವೇಂದ್ರ ಜಲ್ದೆ ಹಾಗೂ ಸೋಮಶೇಖರ್ ಕೆರಡಿ ತಂಡದವರು ಸೇರಿ ಸುಮಾರು 3 ಗಂಟೆಗಳ ಸುದೀರ್ಘ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಆಪರೇಷನ್ ಅನ್ನ ಯಶಸ್ವಿಗೊಳಿಸಿದ್ದಾರೆ. ಬಾಗಲಕೋಟೆಯ ಕೆರಡಿ ಆಸ್ಪತ್ರೆಯಲ್ಲಿ ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾಗ ಡಾಕ್ಟರ್ ದೇವೇಂದ್ರ ಜಲ್ದೆ ಹಾಗೂ ಆಪರೇಷನ್ ಮಾಡಿಸಿಕೊಂಡ ವ್ಯಕ್ತಿ ಮಾಧ್ಯಮಗಳ ಮೂಲಕ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದರು. ವರದಿಗಾರ ಬಾಗಲಕೋಟ್ ತಾಲೂಕ್ ಹನುಮಂತ್ ಬೆನ್ನಪ್ಪ ಸಂಗೊಂದಿ. ಯೂರಾಲಜಿಸ್ಟ್, ಬಾಗಲಕೋಟ್ ಕಿಡ್ನಿ ಫೌಂಡೇಶನ್ ಮತ್ತು ಕೆರಡಿ ಹಾಸ್ಪಿಟಲ್ ಬಾಗಲಕೋಟ್ ಅಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇದು ಈ ಒಂದು ಪೇಷಂಟ್ 70 ವರ್ಷದ ಪೇಷಂಟ್ ಸತ್ತಾರ್ ಅಂತ ಕಲಾದ್ಗಿ ಅವರು. ಇವರು ನಮ್ಮ ಕಡೆ ಒಂದು 15 ದಿವಸ ಹಿಂದೆ ಬಂದಿದ್ರು, ಕಾಲ್ಮಡಿ ತೊಂದರೆಯಿಂದ ಬಂದಿದ್ರು. ಇವ್ರ ಒಂದು 5 ರಿಂದ 6 ವರ್ಷ ಹಿಂದಿನಿಂದ ಕಾಲ್ಮಡಿ ತೊಂದರೆಯಿಂದ ಇವರು ತ್ರಾಸ್ನಲ್ಲಿದ್ರು. ಎಲ್ಲ ಲೋಕಲ್ ಡಾಕ್ಟರ್ಸ್ ಅಲ್ಲಿ ಎಲ್ಲ ಕಡೆ ತೋರಿಸಿದ್ರು, ಅವ್ರಿಗೆ ಆರಾಮಾಗಿರ್ಲಿಲ್ಲ. ಸೊ ಆಮೇಲೆ ಇಲ್ಲಿ 15 ದಿವಸ ಹಿಂದೆ ಬಂದ ಮೇಲೆ ಇಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅವರಿಗೆ ಒಂದು BPH ಅಂತೇವೆ. BPH ಅಂದ್ರೆ ಪ್ರೋಸ್ಟೇಟೋಮೆಗಾಲಿ ಇದೇನಿದೆ ಒಂದು ಗಂಡು ಮಕ್ಕಳಲ್ಲಿ ಎಲ್ಲ ಗಂಡು ಮಕ್ಕಳಲ್ಲಿ ಒಂದು 60 ವಯಸ್ಸಿನ ಮೇಲೆ ಇದು ಏನಿದೆ ಪ್ರೋಸ್ಟೇಟ್ ಬೆಳೆಯಕ್ಕೆ ಶುರು ಆಗುತ್ತೆ, ಇದರಿಂದ ತೊಂದರೆ ಆಗುತ್ತೆ. ಸೊ ಆ ತೊಂದರೆಯಿಂದ ಇವ್ರಿಗಿತ್ತಿದ್ದು. ಆಮೇಲೆ ಅದು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಒಂದು ಹಳ್ಳ ಅನ್ನೋಂಗಿಲ್ಲ, ಇದು ಕಲ್ಲು ಅನ್ಬೋದು. ಒಂದು ಕಾಲ್ಮಡಿ ಚೀಲದಲ್ಲಿ ಒಂದು ದೊಡ್ಡ ಕಲ್ಲಿತ್ತು. ಅದೆಲ್ಲ ನೋಡ್ಕೊಂಡು ಅವರು ಅದೇ 70 ವರ್ಷದವ್ರು ಇದ್ದರು ಇವರು. ಸೊ BP ಶುಗರ್ ಇದ್ದಿದ್ದರಿಂದ ಇವರಿಗೆಲ್ಲ ಸ್ಟೆಬಿಲೈಸ್ ಮಾಡಕ್ಕೆ ಒಂದು 4 ರಿಂದ 5 ದಿವಸ ನಮಗ್ ಬೇಕಾಯ್ತು. ಸೊ ಡಾಕ್ಟರ್ ಮಿರಾಜ್ ಪಿಂಚನಿ ಅಂತ ನಮ್ಮ ಫಿಸಿಷಿಯನ್ ಇಲ್ಲಿ, ಅವ್ರ ಅಂಡರಲ್ಲಿ ಫಿಟ್ನೆಸ್ ಅದು ಮಾಡಿಸ್ಕೊಂಡು, ಮತ್ತೆ ಕಾರ್ಡಿಯಾಲಜಿದಲ್ಲಿ ಡಾಕ್ಟರ್ ಶಮ್ತಾ ಮತ್ತೆ ಡಾಕ್ಟರ್ ಚಿಕ್ಕೋಡಿ ಅವರ ನೇತೃತ್ವದಲ್ಲಿ ಇವತ್ತು ಅವರು ಒಂದು ಫಿಟ್ನೆಸ್ ಕೊಟ್ಟರು. ಫಿಟ್ನೆಸ್ ಮಾಡ್ಕೊಂಡು 5 ದಿವಸ ಮೇಲೆ ಇವರಿಗೆ ಒಂದು ಸರ್ಜರಿ ಮಾಡಿದ್ದೀವಿ. ಸರ್ಜರಿ ಬಹಳ ದೊಡ್ಡದಿದ್ದರಿಂದ ಇದೊಂದು ಓಪನ್ ಸರ್ಜರಿ ಮಾಡಿದ್ದೇವೆ. ಅದ್ರ ಜೊತೆ ಪ್ರೋಸ್ಟೇಟ್ ಏನಿದೆ ದುರ್ಬಿನ್ದಿಂದ TURP ಅಂತೇವೆ, TURP ಮಾಡಿದ್ದೇವೆ. ಮಾಡಿದ್ಮೇಲೆ ಇಲ್ಲಿ ನಮ್ಗೆ ಆಪರೇಷನ್ ನಲ್ಲಿ ಡಾಕ್ಟರ್ ತಾನಾಜಿ, ಡಾಕ್ಟರ್ ಸಲಾಂ, ಡಾಕ್ಟರ್ ಶಿವಾನಂದ್ ಅಂತ 3 ಮಂದಿ ಇವರು ಅನಸ್ತೇಷಿಯಾ ಹೈ ರಿಸ್ಕ್ ಇದ್ದರಿಂದ ಇವ್ರು 3 ಮಂದಿ ಹೆಲ್ಪ್ದಿಂದ ಆಪರೇಷನ್ ಮಾಡಿದ್ದೇವೆ. ಆಪರೇಷನ್ ಅರೌಂಡ್ 1.5 ರಿಂದ 2 ತಾಸು ಆಯ್ತು. ಅದಾದ್ಮೇಲೆ ಪೇಷಂಟ್ ಸ್ಟೇಬಲ್ ಇದ್ರು. ಇವರೆಲ್ಲ ಬಹಳ ಹೈಲಿ ಇದ್ದಾರೆ ಇವರು ಅನಸ್ತೇಷಿಯಾ. ಅದಾದ್ಮೇಲೆ ಒಂದು 48 ಅವರ್ಸ್ ICU ಅಲ್ಲಿ ಇಟ್ಟಿದ್ದೇವೆ. ICU ಅಲ್ಲಿ ಡಾಕ್ಟರ್ ಮೋಹನ್ ಪೂಜಾರ್ ಮತ್ತು ಡಾಕ್ಟರ್ ಸಂತೋಷ್ ನಾಯಕ್ ಅಂತ ಇಂಟೆನ್ಸಿವಿಸ್ಟ್ ಇವ್ರ ನೇತೃತ್ವದಲ್ಲಿ 2 ದಿವಸ ಅಲ್ಲಿ ಇಟ್ಕೊಂಡು ಆರಾಮಾದ್ಮೇಲೆ ನಾವು ವಾರ್ಡಿಗೆ ಶಿಫ್ಟ್ ಮಾಡಿದ್ದೇವೆ. ಪೇಷಂಟ್ ಬಹಳ ಆರಾಮಿದ್ದಾನೆ. ಸರ್, ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಸಾಕಷ್ಟು ತಾವು ಆಪರೇಷನ್ ಗಳನ್ನ ಮಾಡಿರ್ತೀರಿ. ಇಂತ ಒಂದು ಇಷ್ಟು ದೊಡ್ಡ ಗಾತ್ರದ ಹೊಟ್ಟೆಯಲ್ಲಿ ಕಲ್ಲು ಬಂದಿರೋದನ್ನ ಇಂತ ಒಂದು ಇದು ವಿಶೇಷ ಅಂತ ಹೇಳ್ಬೋದು. ಇಷ್ಟು ಆಶ್ಚರ್ಯಕರವಾದಂತಹ ಒಂದು ಘಟನೆ ಆದರೂ ಸತ್ಯ ಆಗಿದೆ. ಈ ಬಗ್ಗೆ ಒಂದು ಇಂತ ಏನಾದರೂ ಘಟನೆಗಳು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಅನುಭವದ ಪ್ರಕಾರ ಇದಕ್ಕೆ ಮುಂಚೆ ಏನಾದ್ರು ಬಂದಿತ್ತಾ? ಇದು ನಂದೀಗ 12ನೇ ವರ್ಷ ಇದು ಯೂರಾಲಜಿಯಲ್ಲಿ. ಮೊದಲು ಗುಜರಾತ್ ನಲ್ಲಿ ಇದ್ದೆ, ಅವಾಗೂ ನೋಡಿದ್ರೆ ಒಂದು 800 ಗ್ರಾಮದು ಎಲ್ಲಕ್ಕಿಂತ ದೊಡ್ಡದು ನಾನು ತೆಗೆದಿದ್ದು. ಜಗತ್ನಲ್ಲಿ ಇದಕ್ಕೆ ದೊಡ್ಡ ತೆಗೆದಿದ್ದಾರೆ, ಇಲ್ಲಂತಿಲ್ಲ. ಬಟ್ ನನ್ನ ವೃತ್ತದಲ್ಲಿ ಮತ್ತೆ ಇಲ್ಲಿ ಲೋಕಲ್ ಇದರಲ್ಲಿ ಐ ಥಿಂಕ್ ಇದೆ ದೊಡ್ಡದು. ಅರೌಂಡ್ 990 ಗ್ರಾಮ್, ಒಂದು 10 ಗ್ರಾಮ್ ಕಡಿಮೆ ಇದೆ. ಸೊ ಹಿಂಗಾಗಿ ಇದರಲ್ಲಿ ಒಂದು ದೊಡ್ಡ ಇದೆ ಸ್ಟೋನ್ ಇದು. ಸೊ ನೀವು ನೋಡ್ಬೋದು ಇದು ಇಷ್ಟು ದೊಡ್ಡ ಗಾತ್ರದ ಇದು ಕಲ್ಲು ಪಾಪ. ಅಂದ್ರೆ ಪೇಷಂಟ್ ಆಲ್ಮೋಸ್ಟ್ ಒಂದು ಇದು ಏನಿಲ್ಲ ಅಂದ್ರೆ ಒಂದು 8 ರಿಂದ 10 ವರ್ಷ ಇದರಲ್ಲಿ ಇರ್ಬೇಕು ಪಾಪ. ಅದೇ
ಬಹಳ ತೊಂದರೆ ಇದರಲ್ಲಿ ಇದ್ದ ಅವನು. ಆಗುತ್ತೆ ಬೇಸಿಕ್ಲಿ ಏನಿದೆ ರೀ, ಇಲ್ಲಿ ನಮ್ದು ಬಾಗಲಕೋಟೆ ಮತ್ತೆ ಇದ್ರದ್ದು ಏನಿದೆ, ನೀರಿಂದು ಒಂದು ಇದು, ಆಮೇಲೆ ನೀರ್ ಕಡಿಮೆ ಕುಡಿದು ಒಂದು. ಸೆಕೆಂಡ್ ಥರ್ಡ್ ಅಂದ್ರೆ ಮೇನ್ ಥಿಂಗ್ ಇಸ್ ಇದು ಪ್ರೋಸ್ಟೇಟೋಮೆಗಾಲಿ ಅಂತೆಲ್ಲ. ಪ್ರೋಸ್ಟೇಟೋಮೆಗಾಲಿ ಇದ್ದಾಗ ಏನಾಗುತ್ತೆ, ಕಾಲ್ಮಡಿ ಸರಿ ಆಗುದಿಲ್ಲ, ಅಲ್ಲೇ ಸ್ಟಾಗ್ನೇಷನ್ ಆಗುತ್ತೆ. ಸ್ಟಾಗ್ನೇಷನ್ ಅಂದ್ರೆ ಅಲ್ಲಿ ನಿಂತಿರ್ತಾವೆ, ನಿಂತಿರೋದ್ರಿಂದ ಅಲ್ಲೇ ಅದು ಬೆಳ್ಕೋತೆ ಹೋಗ್ತದೆ. ಸೊ ಇದು ಬೆಳಿಬೇಕಂದ್ರೆ ಅಂದ್ರೆ 8ರಿಂದ 10 ವರ್ಷ ಟೈಮ್ ಇರ್ಬೇಕ್ರಿ. ಸಿನ್ಸ್ ಅದೇ ಎಲ್ಲ ಇವು ಹಳ್ಳಿ ಜನ ಇರ್ತಾರೆ, ಲೋಕಲ್ ಎಲ್ಲಾದ್ರೂ ತೋರ್ಸ್ಕೊತಾರೆ, ಗೌಟಿ ಔಷಧ ಅದು ಇದು ಮಾಡ್ಕೊಂಡು ಸ್ವಲ್ಪ ಆರಾಮ ಆದ್ಮೇಲೆ ಮತ್ತೆ ಬಿಡ್ತಾರೆ. ಆದ್ರೂ ಕೂಡ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಇಂಥ ಒಂದು ಆಪರೇಷನ್ ಆಗಿರೋದು ತುಂಬಾ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳ್ಬೋದು. ಅಂದ್ರೆ ಸಣ್ಣ ಪ್ರಮಾಣದ ಮತ್ತೆ ಇದು ನಮ್ಮ ಬೇಸಿಕ್ಲಿ ಏನಿದೆ, ಬಾಗಲಕೋಟೆ ಅಂತ ನಗರದಲ್ಲಿ ಈಗ ನಾನು ಬಂದು ಬೆಂಗಳೂರು, ಬಾಂಬೆ, ಗುಜರಾತ್ ಎಲ್ಲಾ ಕಡೆ ಕಲ್ತಿದ್ದೀನಿ, ಎಲ್ಲಾ ಕಡೆ ಕೆಲಸ ಮಾಡಿದ್ದೀನಿ. ಕೆರೂಡಿ ಆಸ್ಪತ್ರೆಯಲ್ಲಿ ಕೆರೂಡಿ ಆಸ್ಪತ್ರೆ ಬಾಗಲಕೋಟೆ ಅಂತ ಒಂದು ಊರಲ್ಲಿ ಮಾಡೋದು ನಾಟ್ ದಟ್ ಈಸಿ ಆಗ್ತದೆ. ಸೊ ಇಲ್ಲಿ ನಮಗೇನಿದೆ ಅಂತಂದ್ರೆ ನಾವು ಇಬ್ಬರು ಯೂರಾಲಜಿಸ್ಟ್ ಇದ್ದೇವೆ, ಡಾಕ್ಟರ್ ಸೋಮಶೇಖರ್ ಕೆರೂಡಿ ಮತ್ತು ನಾನು ಅದೇವೆ. ಸೊ ಅವ್ರು ನನ್ಕಿಂತ ಒಂದು 8 ವರ್ಷ ಸೀನಿಯರ್ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಮತ್ತೆ ಅವರು ಇಬ್ರು ಇದ್ದಿದ್ದರಿಂದ ಇಂಥ ಒಂದು ಮಾಡಕ್ಕೆ ನಮ್ಗೆ ಅನುಕೂಲ ಇದೆ. ಅಂಡ್ ಮೋರ್ ಓವರ್ ಕೆರೂಡಿ ಹಾಸ್ಪಿಟಲ್, ಈಗ ನಾನು ಬಹಳ ಕಡೆ ಕೆಲಸ ಮಾಡಿದ್ದೀನಿ. ಬಾಂಬೆ ಟಾಟಾದಲ್ಲಿ ಮಾಡಿದ್ದೀನಿ, ವಿಕ್ರಮ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಮಾಡಿದ್ದೀನಿ. ಸೊ ಅಲ್ಲಿ ಏನೇನು ಸೌಕರ್ಯ ಇತ್ತು ಅಂದ್ರೆ, ಇದು ಒಂದು ಆಪರೇಷನ್ ನಾವು ಮಾಡ್ಬೇಕು, ಇಂಥದ್ದೊಂದು ದೊಡ್ಡ ಆಪರೇಷನ್ ಬಾಗಲಕೋಟೆ ನಗರದಲ್ಲಿ ಮಾಡ್ಬೇಕಂತಂದ್ರೆ ಇಟ್ಸ್ ಎ ಟೀಮ್ ವರ್ಕ್ ಬೇಸಿಕ್ಲಿ. ಸೊ ನನಗೆ ಏನಿದೆ, ನನಗೊಂದು ಇದು ಒಂದು ತರ ಆಶೀರ್ವಾದ, ಅಂದ್ರೆ ದೊಡ್ಡ ಕೆರೂಡಿ ಸಾಹೇಬ್ರು ಆಯ್ತು, ಇದಾಯ್ತು, ಇದೊಂದು ಆಶೀರ್ವಾದ ಇದು ನಮ್ಗೆ. ಅಂದ್ರೆ ಎಲ್ಲಾರು ಅಂದ್ರೆ ನನಗೆ ಬೆಂಗಳೂರು ಮತ್ತೆ ಟಾಟಾ ಬಾಂಬೆದಲ್ಲಿ ಏನೇನು ಅನುಕೂಲ ಇತ್ತು ಅದು ಇಲ್ಲಿ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಸೊ ನಮ್ಗೊಂದು ಇಲ್ಲಿ ಕೆಲಸ ಮಾಡೋದೊಂದು ಇದು ಸಿಕ್ಕಿದೆ ಫ್ರಮ್ ದ ಫಸ್ಟ್. ಅದೇ ಹೇಳಿದೆ, ಪೇಷಂಟ್ ಇವ್ಯಾಲ್ಯೂಯೇಷನ್ ನಲ್ಲಿ ಫಸ್ಟ್ ಡಾಕ್ಟರ್ ಸೋಮಶೇಖರ್ ಕೆರೂಡಿ ಅವ್ರಿಗೆ ಇಟ್ಕೊಂಡು, ನೆಕ್ಸ್ಟ್ ಫಿಟ್ನೆಸ್ ಗೆ ಡಾಕ್ಟರ್ ಮಿರಾಜ್ ಪಿಂಚಣಿ, ಡಾಕ್ಟರ್ ಇವರು ಶಂತಾ ಕೆರೂಡಿ ಚಿಕ್ಕೋಡಿ ಅವರು, ಮತ್ತೆ ಅರಿವಳಿಕೆಯಲ್ಲಿ ಡಾಕ್ಟರ್ ತಾನಾಜಿ ಇವರು ಮತ್ತೆ ಅವ್ರ ಟೀಮು, ಅನ್ನಷ್ಟೇ ಇದು ಇಂಟೆನ್ಸಿವಿಸ್ಟ್ ಅಲ್ಲಿ ಮೋಹನ್ ಪೂಜಾರ ಮತ್ತು ಸಂತೋಷ್ ನಾಯ್ಕ್, ಇದು ಒಂದು ದೊಡ್ಡ ಟೀಮ್ ಇದೆ. ಇಂಥದ್ದೊಂದು ಟೀಮು ಇಲ್ಲಿ ಇದ್ದಿದ್ರಿಂದ ಇಂಥ ಒಂದು ಸರ್ಜರಿ ಮಾಡಕ್ಕೆ ಇರುತ್ತ. ಅಂದ್ರೆ ಇಷ್ಟು ಓಪನ್ ಸರ್ಜರಿ ಆಗ್ತಿರ್ಲಿಲ್ಲ ಅವ್ರಿಗೆ. ಈಗೆಲ್ಲ ಸಣ್ಣ ಹಳ್ಳ ಏನದಾವು, ಈಗ ಕಾಲ್ಮಡಿ ಚೀಲದ ಸಣ್ಣ ಹಳ್ಳ ನಾವು ವಿತೌಟ್ ಅ ಹೋಲ್ ಅಂದ್ರೆ ಎಂಡೋಸ್ಕೋಪಿಕ್ ಮೂಲಕನೇ ತೆಗಿತೇವೆ. ಸೊ ಇದು ಈಗ ಇಷ್ಟು ದೊಡ್ಡದಿದ್ದರಿಂದ ಓಪನ್ ಮಾಡಬೇಕಾಯ್ತು. ಮಾಡೋದು ಬಹಳ ಕಷ್ಟ ಆಗುತ್ತೆ. ಪೇಷಂಟ್ ಈಗ ಆಪರೇಷನ್ ಆಗಿ 4 ದಿವಸ ಆಯ್ತು, ಆರಾಮಾಗಿ ಮಾಡ್ತಾನೆ, ಅಡ್ಡಾಡ್ತಾ ಇದ್ದಾನೆ. ಸೊ ಇನ್ನೊಂದು 2 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ಬೇಕಂತ ಪ್ಲಾನಿಂಗ್ ಒಂದು ಗಮನಿಸಿದಾಗ ತಮ್ಮ ಕಡೆಯಿಂದ ಮಾಧ್ಯಮದ ಮೂಲಕ ಆಸ್ಪತ್ರೆಗೆ ಬರ್ತಕ್ಕಂತ ಈ ತರ ಸಂಬಂಧಪಟ್ಟಂತ ರೋಗಿಗಳಿಗೆ ತಮ್ಮ ಸಲಹೆ ಏನು, ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ಏನು ವಹಿಸ್ಕೋಬೇಕು ಅಂತ ಹೇಳಿ ತಾವು ಸಲಹೆ ನೀಡ್ತೀರಂತ ಈ ಮೂಲಕ? ಇದು ಏನಿಲ್ರಿ, ಈಗ ಆಫ್ಟರ್ ದ ಏಜ್ ಆಫ್ 55-60 ಹೇಳಿದಲ್ಲ, ಇದು ಪ್ರೋಸ್ಟೇಟ್ ಏನಿದೆ ಎಲ್ಲ ಗಂಡ್ಮಕ್ಳಲ್ಲಿ ಇರುತ್ತೆ. ಇದು 55ರಿಂದ 60 ವಯಸ್ಸಾದ್ಮೇಲೆ ಬೆಳಕ್ ಶುರು ಆಗುತ್ತೆ. ಸೊ ಯಾರೇ ಒಂದು ಯೂರಿನ್ ತೊಂದ್ರೆ ಅಂದ್ರೆ ಈಗ ಹೆಚ್ಚಿಗೆ ಬಹಳ ಜನ ಹೆಂಗಿರ್ತದೆ, ನಾನು ರಾತ್ರಿ ಬಹಳ ಸತಿ ಹೋಗ್ತೀನಿ, ಬೆಳಿಗ್ಗೆ ಬಹಳ ಸತಿ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ಏನ್ ಅನ್ಸುತ್ತಂದ್ರೆ ಎಲ್ಲ ನಾನು ಆರಾಮಿದ್ದೀನಿ, ಬಹಳ ಹೋಗುತ್ತಂತ ಅದ. ಬಟ್ ದಟ್ ಈಸ್ ಅ ಎಬ್ನಾರ್ಮಾಲಿಟಿ ಅದು. ಆಮೇಲೆ ಒಂದಕ್ಕೆ ಸಣ್ಣ ಹೋಗ್ತೈತಿ, ತಿಣಕ್ ಮಾಡ್ತಾರೆ, ಇವೆಲ್ಲ ಬೇಸಿಕ್ ಸ್ಮಾಲ್ ಇವು ಇರ್ತವೆ. ಸೊ ಇನಿಷಿಯಲ್ ಸ್ಟೇಜ್ ನಲ್ಲಿ ಬಂದ್ರೆ ಮೆಡಿಸಿನ್ ಮೂಲಕನೇ ಏನ್ ಮುಂಜಾಗ್ರತೆ ಕ್ರಮವಾಗಿ ಅವ್ರು ಯಾವ ರೀತಿ ಏನ್ ಅಳವಡಿಸ್ಕೋಬೇಕು? ನೀರ್ ಕುಡಿಬೇಕ್ರಿ, ಜಾಸ್ತಿ ನೀರ್ ಕುಡಿಬೇಕು. ಆಮೇಲೆ ಒಂದಕ್ನಲ್ಲಿ ಸ್ವಲ್ಪ ತೊಂದರೆ ಇದ್ರು ದೇ ಹ್ಯಾವ್ ಟು ಕನ್ಸಲ್ಟ್ ಯೂರಾಲಜಿಸ್ಟ್. ದಿನಕ್ಕೆ ಸರಿ ಸುಮಾರು ಎಷ್ಟು ಲೀಟರ್ ಕುಡಿಬಹುದು? ನಮಗೆ ಹೆಂಗೈತ್ರಿ, ಈಗ ಆಲ್ಮೋಸ್ಟ್ ಒಂದ್ 3 ಲೀಟರ್ ಹೇಳ್ತೇವ್ರಿ, 3 ಲೀಟರ್ ಹೇಳ್ತೇವೆ. ಬಟ್ ವೈಜ್ಞಾನಿಕವಾಗಿ ಅಂದ್ರೆ ಒಂದು ಪ್ರಿಸ್ಕ್ರೈಬ್ ಮಾಡ್ಬೇಕಂತಂದ್ರೆ 1.5 ಲೀಟರ್ ಯೂರಿನ್ ಆಗ್ಬೇಕು ನಮ್ಗೆ. ಈಗ ನೀವು ಒಂದು ರಾಜಸ್ಥಾನ್ಗೆ ಹೋಗ್ಬೋದು, ರಾಜಸ್ಥಾನಲ್ಲಿ ಬೆವರು ಬಾಳ ಆಗುತ್ತೆ, ಒಂದ್ 6 ಲೀಟರ್ ಕುಡಿದಂದ್ರೆ 1.5 ಲೀಟರ್ ಆಗುತ್ತೆ. ಈಗ ಕಾಶ್ಮೀರದವನಿಗೆ 2 ಲೀಟರ್ ಕುಡಿದ್ರು 1.5 ಲೀಟರ್. ಸೊ ಬೇಸಿಕ್ಲಿ ದ ಯೂರಿನ್ ಔಟ್ಪುಟ್ ಹ್ಯಾಸ್ ಟು ಬಿ 1.5 ಲೀಟರ್ಸ್. ಅದಕ್ಕೆ ಅಡಿಕ್ವೇಟ್ ನಾವು ಇಂಟೇಕ್ ಅಂತೀವಿ ಹಿಂಗೆ. ಬಟ್ ನಮ್ಮ ಇದಕ್ಕೆ ಏನಿದೆ ಒಂದು 2.5ರಿಂದ 3 ಲೀಟರ್. ಬೇರೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು ಅರ್ಧ ಜಾಸ್ತಿ ಕುಡಿದ್ರೆ ಏನೋ ತೊಂದರೆ ಇಲ್ಲ, ಬಟ್ ಬೇಸಿಕ್ ಇಷ್ಟು ಮಿನಿಮಮ್ ಇಷ್ಟು ಬೇಕು. ಅಂಡ್ ಸೆಕೆಂಡ್ ಸ್ವಲ್ಪ ಪ್ರಾಬ್ಲಮ್ ಇದ್ರು ಏನಿದೆ, ಇಫ್ ದೇ ಕನ್ಸಲ್ಟ್ ಯೂರಾಲಜಿಸ್ಟ್, ಅದೇನಿದೆ ಅದು ನೀವು ಔಷಧದಿಂದನೇ ಇದು ಮಾಡ್ಕೋಬಹುದು. ಎಷ್ಟು ವರ್ಷಗಳಿಂದ ನಿಮ್ಗೆ ತ್ರಾಸಿದ್ರಿ ಸರ್? 20 ವರ್ಷಗಳಿಂದ. ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೆದಿತ್ತ ಹೊಟ್ಟೆ ಒಳಗೆ ಕಲ್ ತರ ಆಗೈತಲ್ಲ, ಆಪರೇಷನ್ ಎಲ್ಲ ಆಗೈತಿ ಕೆರೂಡಿ ಆಸ್ಪತ್ರೆ ಒಳಗೆ. ಈಗ ಹೆಂಗೈತಿ? ಈಗ ಎಷ್ಟು ವರ್ಷ ಈ ನೋವು ಅನುಭವಿಸ್ತಿದ್ರಿ ನೀವು? ಬಿಟ್ಟಿದ್ರಿ? ಆಪರೇಷನ್ ಮಾತ್ರ ಈಗೆಲ್ಲ ಆರಾಮೈತಲ್ರಿ? ತಮ್ಮ ಹೆಸರು, ಪೂರ ಹೆಸರು? ಕಲಾತ್ಗಿ.
ಹೆಸರು ಸತ್ತ ಸಾಬ್ ಬೇರೆ ಕಾರ ಬೇರೆ